ನಿಮ್ಮ ಜೊತೆ ಒಂದು ವಿಷಯ ಹಂಚಿಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿರೋದು. ನಮ್ಮ ಮನೆಯಲ್ಲಿ ಒಂದು ತಾಯಿ ಬೆಕ್ಕಿದ್ದು, ಅದಕ್ಕೆ 5 ಮರಿಗಳು, ಬೆಕ್ಕಿನ ಮರಿಗಳು. ಆ ಬೆಕ್ಕಿನ ಮರಿಗಳು ಹೊರಗಡೆ ಆಟ ಆಡ್ತಾ ಇತ್ತು. ನೆರೆಯವರಿಂದ ನನ್ನ ತಾಯಿಯನ್ನು ಕರೆಯುವ ವಾಯ್ಸ್ ಕೇಳಿತು. ನನ್ನ ತಾಯಿ ಹತ್ರ ಹೋಗಿ ಹೇಳಿದೆ, ನಿಮ್ಮನ್ನು ಕರೆಯುತ್ತಿದ್ದಾರೆ ಅಂತ. ಅವರು ಹೋಗಿ ಏನಂತ ನೋಡ್ಲಿಕ್ಕೆ ಅಂತ ಹೋದ್ರು. ಹೋಗಿ ನನ್ನನ್ನು ಕರೆದ್ರು. ನನ್ನನ್ನು ಯಾಕೆ ಕರೆಯುತ್ತಿದ್ದಾರೆ ಅಂತ ನಾನು ಹೋಗಿ ನೋಡಿದರೆ, ಅಲ್ಲಿ ಒಂದು ಬೆಕ್ಕಿನ ಮರಿಯನ್ನು ಒಂದು ದೊಡ್ಡ ಹೆಬ್ಬಾವು ಅಟ್ಯಾಕ್ ಮಾಡಿ ಆಗಿತ್ತು. ಏನು ಮಾಡೋದು ಗೊತ್ತಿಲ್ಲ. ಹೆಬ್ಬಾವನ್ನು ಓಡಿಸಲು ಪ್ರಯತ್ನ ಪಟ್ಟೆವು, ಏನು ಪ್ರಯೋಜನ ಆಗಲಿಲ್ಲ. ಅಷ್ಟೊತ್ತಿಗೆ ಆ ಬೆಕ್ಕಿನ ಮರಿಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ನಮ್ಮ ನೆರೆಮನೆಯ ಒಬ್ಬ ಹುಡುಗ ಒಂದು ಕೋಲಿನಿಂದ ಆ ಹೆಬ್ಬಾವನ್ನು ಅಲ್ಲಿಂದ ಓಡಿಸಲು ಪ್ರಯತ್ನ ಪಟ್ಟ. ತಕ್ಷಣ ಆ ಹೆಬ್ಬಾವು ಅಲ್ಲಿ ಪಕ್ಕದಲ್ಲಿದ್ದ ಬಿಲವೊಂದರಲ್ಲಿ ಓಡಿ ಹೋಯಿತು. ಆದರೆ ನಮ್ಮ ಬೆಕ್ಕಿನ ಮರಿ, ನಮ್ಮ ಮಗು ಬೆಕ್ಕಿನ ಮರಿ ಸಂಜೆ ತನಕ ತನ್ನ ಸಹಪಾಠಿಗಳೊಂದಿಗೆ ಚೆನ್ನಾಗಿ ಆಟ ಆಡ್ತಿತ್ತು, ಖುಷಿಯಾಗಿತ್ತು. ಆದರೆ ಸಂಜೆ ಹೊತ್ತಿಗೆ ಆತ್ಮವಿಲ್ಲದ ದೇಹ ಮರಗಟ್ಟಿತ್ತು. ಆ ಬೆಕ್ಕಿನ ಮರಿಯನ್ನು ಅಲ್ಲಿಂದ ತಗೊಂಡು ಅದರ ಬಾಯಿಗೆ ನೀರು ಬಿಟ್ಟು ಅದನ್ನು ಎಚ್ಚರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಏನು ಮಾಡೋಕ್ಕಾಗುತ್ತೆ ಹೇಳಿ. ಕಾಲ ಸಮಯ ನಾವು ಅಂದ್ಕೊಂಡಾಗೆ ಯಾವಾಗಲೂ ಇರಲ್ಲಲ್ವ. ಆ ಮಗು ಬೆಕ್ಕುಮರಿಯನ್ನು ಕೂತು ಹಾಕಿ ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದೆವು. ಅಲ್ಲಿಂದ ನಂತರ ನಾವು ಮನೆಯೊಳಗೆ ಬಂದು ಕುಳಿತುಕೊಂಡಾಗ ಏನೋ ಒಂದು ಮನಸ್ಸಲ್ಲಿ ಯೋಚನೆ ಓಡೋಕ್ಕೆ ಶುರುವಾಯಿತು. ಆ ಹೆಬ್ಬಾವಿನ ಆಹಾರ ನೀನು ಯಾಕೆ ಕಿತ್ಕೊಂಡೆ ಅಂತ. ಅರೆ, ನಾನು ಆ ಹೆಬ್ಬಾವಿನ ಆಹಾರ ಕಿತ್ಕೊಂಡೆನ? ಅದೇ ತಲೆಯಲ್ಲಿ ಸುತ್ತೋಕೆ ಶುರುವಾಯಿತು. ಹೌದಲ್ಲ, ಮನುಷ್ಯರು ಏನೋ ಗೆಡ್ಡೆಗೆಣಸ ತಿಂದ್ಕೊಂಡಾದರೂ ಬದುಕ್ತಾರೆ. ಆದರೆ ಅದಕ್ಕೆ ಬೇಟೆಯಾಡಿ ಸಿಕ್ಕಿದ ಮಾಂಸವೇ ಅದರ ಆಹಾರ ಆಗಿರುತ್ತೆ. ಅದನ್ನೇ ನಾನು ಕಿತ್ಕೊಂಡ್ರೆ ನಾನು ಮಾಡಿದ್ದು ಪಾಪ ಆಗಲಿಲ್ವ? ಮತ್ತೊಂದು ನನಗೆ ಯೋಚನೆ ತಲೆಗೆ ಬರ್ತದೆ. ನಾನು ಈಗ ಒಂದು ವೇಳೆ ಮನುಷ್ಯರು ತಮ್ಮ ಮಗುವೆ ಅಂದರೆ ಮನುಷ್ಯರ ಮಗುವೆ ಮಿನಿ ಹೆಬ್ಬಾವಿನ ಬಾಯಿಗೆ ಸಿಲುಕಿಕೊಂಡಾಗ ಅವರು ಇರಲಿ ಅದರ ಆಹಾರ ಅಂತ ಬಿಟ್ಟು ಬಿಡ್ತಾರ? ಇಲ್ಲ ತಾನೆ. ಹಾಗೇನೆ ನಾನು ಕೂಡ, ಅದು ನನ್ನ ಮಗುವಾಗೇನೆ ಬೆಕ್ಕಿನ ಮರಿ ಕೂಡ. ನನಗೆ ನೋಡೋಕ್ಕಾಗಲಿಲ್ಲ. ನಾನು ಅದನ್ನು ಹೆಬ್ಬಾವನ್ನು ಓಡಿಸಿ ಅದನ್ನು ಬದುಕಿಸಲು ಪ್ರಯತ್ನ ಪಟ್ಟೆ, ಉಡಿಸ್ಲಿಕ್ಕೆ ಆಗಲಿಲ್ಲ. ತಪ್ಪ. ನನ್ನನ್ನು ನಾನು ಕನ್ನಡಿಯಲ್ಲಿ ಕಂಡುಕೊಂಡಾಗ ನನಗೆ ತಿಳಿದಿದ್ದಿಷ್ಟೆ, ಎಲ್ಲರೂ ಸ್ವಾರ್ಥಿಗಳೇ, ನೀನು ಕೂಡ ಸ್ವಾರ್ಥಿನೇ ಅಂತ. ನಾನು ಒಳ್ಳೆಯವನು ಅಂದುಕೊಳ್ಳೋದು ಕೂಡ ಸ್ವಾರ್ಥಿನೇ ತಾನೆ. ಈ ಭಾವನೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳೇ. ನನ್ನ ಮಾತನ್ನು ಸರಿ ತಪ್ಪು ಅಂತ ವಾದಿಸುವವರು ಕೂಡ ಸ್ವಾರ್ಥಿಗಳೇ. ಯಾಕೆಂದರೆ ಸ್ವಾರ್ಥಿಗಳಿಂದನೇ ತಾನೇ ಸರಿ ತಪ್ಪು ಅಂತ ಹುಟ್ಟಿಕೊಂಡಿರೋದು. ನಮ್ಮಿಂದ ಮತ್ತೊಬ್ಬರಿಗೆ ಕೆಡುಕಾಗಿ ನಾವು ಸ್ವಾರ್ಥಿಗಳು ಅನಿಸಿಕೊಳ್ಳುವುದಕ್ಕಿಂತ ನಮ್ಮಿಂದ ಮತ್ತೊಬ್ಬರಿಗೆ ಒಳ್ಳೆಯದಾದರೆ ನಂತರ ನಮ್ಮನ್ನು ಸ್ವಾರ್ಥಿಗಳಂತ ಕರೆದರೆ ತಪ್ಪೇನಿದೆ ಅಲ್ವಾ? ಅಷ್ಟೇ ಅಲ್ಲ ಜೀವನ. ನನ್ನ ಮಗು ಬೆಕ್ಕಿನ ಮರಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಆ ಹೆಬ್ಬಾವಿಗೆ ನನ್ನ ಕ್ಷಮೆ ಇರಲಿ. ಈ ಸಮಯ ಕಳೆದು ಹೋಗುತ್ತದೆ. ಧನ್ಯವಾದ.